ಗುಡ್ ಮಾರ್ನಿಂಗ್. ನಾನು ಸತೀಶ್ ಗುಬ್ಬಿ ಮಾತಾಡೋದು. ಸೊ ಈ ಲ್ಯಾಂಡ್ ಬಂದು ನಿಮಗೆ ಮೈಸೂರು ಬೆಂಗಳೂರು ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ಒಳಗಡೆ ಬರಬೇಕು. ಸೊ ಇದು ತಾರ್ ರೋಡು. ಈ ತಾರ್ ರೋಡ್ಗೆ ಇರುವಂಥದ್ದು ವಿಲೇಜ್ ರಸ್ತೆ. ಸೊ ಈ ರೋಡ್ ಸ್ಟ್ರೈಟ್ ಹೋದರೆ ನೀವು ಮೈಸೂರು ಬೆಂಗಳೂರು ಹೈವೇ ಹೋಗ್ತೀರಾ. ಈ ಲ್ಯಾಂಡಿಂದ ಮಂಡ್ಯ 20 ಕಿಲೋಮೀಟ್ರ್ ಆಗುತ್ತೆ. ಶ್ರೀರಂಗಪಟ್ಟಣ ಬಂದು 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಬಂದು ನಿಮಗೆ ಸಬ್ಬರ್ ಬಸ್ ಸ್ಟ್ಯಾಂಡ್ ಬಂದು 25 ಕಿಲೋಮೀಟ್ರ್ ಆಗುತ್ತೆ. ಸೊ ಈ ತಾರ್ ರೋಡ್ಗಿರೋದು 1 ಎಕರೆ ಲ್ಯಾಂಡು. ಸೊ ಇಲ್ಲಿ ಕಾವೇರಿ ನೀರಾವರಿ ಇದೆ. ಸೊ ನೋಡಿ ತೋಟಗಳಿದೆ ಎದುರುಗಡೆ ಎಲ್ಲ. ಸೊ ಫಾರಮ್ ಹೌಸ್ಗಳಿದೆ ನೋಡಿ, ನೋಡಿ ಅಲ್ಲಿ ಫಾರಮ್ ಹೌಸ್ ಇದೆ, ತೋಟ ಇದೆ. ಸೊ ಇದು ಈ ರಸ್ತೆಗೆ ತಾರ್ ರಸ್ತೆಗೆ ಇರುವಂಥದ್ದು 1 ಎಕರೆ ಜಾಗ. ಕರೆಕ್ಟಾಗಿ ಒಂದು 15 ತೆಂಗಿನ ಮರ ಬರುತ್ತೆ. ಸೊ ಆಪೋಸಿಟಲ್ಲಿ ಒಂದು ಪಾಲಿಮರ್ ಹೌಸ್ ಇದೆ ನೋಡಿ, ಪಾಲಿಮರ್ ಹೌಸ್ ಇದೆ. ಸೊ ನೋಡಿ ಇದೇ ರಸ್ತೆ. ಈ ರಸ್ತೆಗೆ ಇರುವಂಥದ್ದು 1 ಎಕರೆ ಜಾಗ. ಸೊ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನಾರ್ತ್ ಫೇಸಲ್ಲಿ ಬರುತ್ತೆ ಜಾಗ. ಸೊ ನೋಡಿ ಇಲ್ಲಿಂದ ಶುರು ಆಗುತ್ತೆ. ಸೊ ಇಲ್ಲಿಂದ ಶುರು ಆದರೆ ನೋಡಿ ಕಾವೇರಿ ನೀರು ಅಲ್ಲಿ ಹರಿತಾ ಇದೆ ನೋಡಿ, ಚಾನಲ್ ನೀರು. ಸೊ ಇಲ್ಲಿಂದ ಬಂದರೆ ಸೊ ಸೀದಾ ಈ ರಸ್ತೆಗೆ ಇರುವಂಥದ್ದು. ಲೆಫ್ಟ್ ಸೈಡಲ್ಲಿ ಏನು ನೋಡ್ತಾ ಇದು ಒಂದು 15 ತೆಂಗಿನ ಮರ ಬರುತ್ತೆ. ನಾರ್ತ್ ಫೇಸು ರೋಡ್ ಫೇಸಿಂಗು ತುಂಬ ಚೆನ್ನಾಗಿದೆ. ಹೀಗೆಲ್ಲ ಪ್ಯಾಡಿ ಹಾಕಿದ್ದಾರೆ, ಭತ್ತ ಹಾಕಿದ್ದಾರೆ. ಸೊ ನೋಡಿ 1 ಎಕರೆ ಜಾಗ ಇದು ಕರೆಕ್ಟಾಗಿ ನಿಮಗೆ. ಒಂದು 100 ಅಡಿ ನಿಮಗೆ ಸ್ಪೇಸ್ ರಸ್ತೆಗೆ ಬರುತ್ತೆ. ಸೊ ನೋಡಿ ಅಲ್ಲಿ ನಿಂತಿದೆ ನೋಡಿ ಈ ಕಂಬ. ಆ ಕಂಬದಿಂದ ಸೊ ಹೀಗೆ ಬಂದು ಸೊ ರಸ್ತೆಗೆ ಅಟ್ಯಾಚ್ ಆಗಿರುವಂಥದ್ದು. ಸೊ ನೋಡಿ ಇದು ಈ ಎಲ್ಲೋ ಪ್ಯಾಡಿ ಇದೆ ನೋಡಿ. ಸೊ ಹೆಂಡಿಂಗ್ ಇದೆ ಇಲ್ಲಿಗೆ ಸುತ್ತ ಇಲ್ಲೆಲ್ಲ ಫಾರಮ್ ಹೌಸ್ ಇದೆ ನೋಡಿ. ಇದು ಎದುರುಗಡೆ ಒಂದು ಫಾರಮ್ ಹೌಸ್ ಇದೆ, ಇದು ಪಾಲಿಮರ್ ಹೌಸ್ ಇದೆ. ಸೊ ನಾರ್ತ್ ಫೇಸ್ಗೆ ಇದು 1 ಎಕರ್. ಸೊ ನೋಡಿ ಇಲ್ಲಿ ಎಂಡ್ ಆಗುತ್ತೆ. ಸೊ ಸ್ಕ್ವೇರ್ ಆಗಿದೆ ಜಾಗ. ಮತ್ತು ಈ ರಸ್ತೆಗಿದೆ ನೋಡಿ, ತಾರ್ ರಸ್ತೆಗೆ. ಸೊ ಅಲ್ಲಿ ಯಾರೋ ಇಬ್ಬರು ನಿಂತಿದೆ ನೋಡಿ. ಸೊ ಅಲ್ಲಿಂದ ರಸ್ತೆಗೆ ಒಂದು ನನ್ನ ಪ್ರಕಾರ 40, 80 ಮತ್ತು 110ರಿಂದ 130 ಅಡಿ ಬರುತ್ತೆ ರೋಡ್ ಫೇಸಿಂಗು. ಇದು ಮೈಸೂರು ಬೆಂಗಳೂರು ಹೈವೇಯಿಂದ ಜಸ್ಟ್ 1 ಕಿಲೋಮೀಟ್ರ್ ಆಗುತ್ತೆ. ಶ್ರೀರಂಗಪಟ್ಟಣ 10 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು 25 ಕಿಲೋಮೀಟ್ರ್ ಆಗುತ್ತೆ. ಮಂಡ್ಯ 20 ಕಿಲೋಮೀಟ್ರ್ ಆಗುತ್ತೆ. ಸೊ ಇದೆಲ್ಲ ಒಂದು ಫಾರಮ್ ಹೌಸ್ಗೆ ಮತ್ತು ಒಳ್ಳೆ ಕಾವೇರಿ ನೀರು ಸೋರ್ಸ್ ಇರುವಂಥದ್ದು. ಸೊ ಹೀಗೆ ಬಂದು ನೋಡಿ, ಹೀಗೆ ಹೋಗಿ ಸ್ಟ್ರೈಟ್ ಏನು ಕೆಂಪುದು ನಿಮಗೆ ಯೆಲ್ಲೋ ಕಲರ್ಸು ಭತ್ತ ಕಾಣ್ತಾ ಇದೆ. ಸೊ ಅದು ಆ ಲಾಸ್ಟ್ ತೆಂಗಿನ ಮರ ನೋಡಿ, ಅಲ್ಲೊಂದು ಕೆಂಪುದು ಬಟ್ಟೆ ಕಾಣ್ತಾ ಇದೆ. ನಾನು ಝೂಮ್ ಮಾಡ್ತೀನಿ ನೋಡಿ. ಸೊ ನೋಡಿ ಆ ಕೆಂಪು ಬಟ್ಟೆ ಕಾಣುತ್ತಲ್ಲ. ಸೊ ಅಲ್ಲಿ ತನಕನೂ ಸ್ಕ್ವೇರ್ ಆಗಿದೆ ಜಾಗ. ಒಂದು 15 ತೆಂಗಿನ ಮರ ಬರುತ್ತೆ. ಟೋಟಲಿ 1 ಎಕರೆ ಜಾಗ ಇದು. ಸೊ ನಾರ್ತ್ ಫೇಸು ಮತ್ತು ತಾರ್ ರೋಡ್ಗೆ ಇರುವಂಥ ಜಾಗ. ಕಾವೇರಿ ನೀರಾವರಿ ನಿಮಗೆ 365 ನೀರು ಸಿಗುವಂಥ ಜಾಗ. ಸೊ ಇಲ್ಲಿ ನಾವು ಇದನ್ನು ತೊಗೊಂಡ್ರೆ ಸೊ ಹಿಂದೆಗಡೆ 2-3 ಎಕರೆ ಹಾಗೆ ತೊಗೋಬೋದು ಜಾಗ. ತುಂಬ ಚೆನ್ನಾಗಿದೆ ಜಾಗ. ಥ್ಯಾಂಕ್ ಯು ವಾಚಿಂಗ್.